ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿರೋದು ಸಿಹಿಗೌಡ ಯೂಟ್ಯೂಬ್ ಚಾನಲ್. ಎಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಅಂದರೆ ಅದು ಅಕ್ಕಿ ರೊಟ್ಟಿ. ಆ ಅಕ್ಕಿ ರೊಟ್ಟಿ ಮಾಡುವ ವಿಧಾನವನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಅಕ್ಕಿ ರೊಟ್ಟಿ ಮಾಡೋ ರೆಸಿಪಿ ತುಂಬ ಈಸಿ. ಸ್ಟೆಪ್ ಬೈ ಸ್ಟೆಪ್ಪು ನಾವು ನೋಡ್ತಾ ಹೋಗೋಣ ಯಾವ ರೀತಿ ಮಾಡೋದು ರೊಟ್ಟಿ ಅನ್ನೋದನ್ನ. ಮೊದಲಿಗೆ ಒಂದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ನಾನು ಸುಮಾರು 1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿದ್ದೀನಿ. ನಂತರ ಅದೇ ನೀರಿಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸಹ ಹಾಕಿ ಚೆನ್ನಾಗಿ ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಅದನ್ನು ಒಂದು 2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಬೇಕು. ಈ ರೀತಿ ಕುದಿ ಬಂದಿರುತ್ತೆ. ನಂತರ ಇನ್ನೊಂದು ಅಗಲವಾದ ಪಾತ್ರೆಯನ್ನು ತಗೊಂಡು ಅದಕ್ಕೆ ನಾನು 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಆ ಅಳತೆಗೆ ತಕ್ಕಂಗೆ ನೀವು ಹಿಟ್ಟನ್ನು ಹಾಕ್ಕೊಂಡು ರೊಟ್ಟಿನ ಮಾಡ್ಕೋಬೋದು. ನಾವು ಮೊದಲು ಮಾಡ್ಕೊಂಡಿರುವಂತಹ ಗಂಜಿನ ತಗೊಂಡು ಆ ಅಕ್ಕಿ ಹಿಟ್ಟಿಗೆ ಆ ಗಂಜಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ತುಂಬ ಬಿಸಿ ಇರುತ್ತೆ, ಅದು ಕೈಲಿ ಮಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಎಲ್ಲ ಹಿಟ್ಟನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಅದು ತಣ್ಣಗಾಗಲಿಕ್ಕೆ ಬಿಡಿ. ಹಿಟ್ಟು ಎಲ್ಲ ತಣ್ಣಗಾಗೋಷ್ಟರಲ್ಲಿ ಹಾಗೆ ಪಕ್ಕದಲ್ಲಿ ತವನೂ ಸಹ ಬಿಸಿ ಮಾಡೋಕ್ಕಿಡೋಣ. ಒಂದು ತವ ತಗೊಂಡು ಒಲೆ ಮೇಲೆ ಬಿಸಿ ಮಾಡೋಕ್ಕಿಡಿ. ನೋಡಿ, ಹಿಟ್ಟೆಲ್ಲ ತಣ್ಣಗಾಗಿದೆ. ಆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಆ ಹಿಟ್ಟಿಗೆ ಗಂಜಿ ಏನಾದರೂ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ನೀರನ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು. ನೀರನ್ನು ಆ್ಯಡ್ ಮಾಡಿಕೊಂಡು ಆ ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಉಂಡೆಗಳನ್ನೆಲ್ಲ ಮಾಡ್ಕೊಂಡ್ಮೇಲೆ ನಂತರ ಒಂದು ಮಣೆ ತಗೊಳ್ಳಿ. ನೋಡಿ, ನಾವು ಈ ರೀತಿ ಮಣೆ ತಗೋತೀವಿ. ಮಣೆ ಆಗಲಿಲ್ಲ ಅಂದರೂ ಸಹ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೂ ಸಹ ರೊಟ್ಟಿನ ತುಡ್ತಾರೆ, ಆದರೆ ನಾವು ಮಣೆ ಮೇಲೆ ತುಡ್ತೀವಿ. ಈ ಮಣೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಳ್ಳಿ. ಆ ಅಕ್ಕಿ ಹಿಟ್ಟನ್ನು ಕೆಳಗಡೆ ಹಾಕೊಂಡ್ಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿರುವಂತಹ ಚಿಕ್ಕ ಚಿಕ್ಕ ಉಂಡೆಲಿ ಒಂದು ಉಂಡೆ ತಗೊಂಡು ಅದನ್ನು ಚೆನ್ನಾಗಿ ತಡ್ತಾ ಹೋಗಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ತಟ್ಟಬೇಕು. ನೋಡಿ, ನಾನು ಯಾವ ರೀತಿ ತೊಡ್ತಾ ಇದ್ದೀನಿ ಅಂತ. ಹಾಗೆ ತೊಟ್ಟಬೇಕಾದ್ರೆ ಕೈಗೆ ಏನಾದರೂ ಹಿಟ್ಟು ಅಂಟಿದರೆ ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೋಬೋದು, ಅಥವಾ ನೀರನ್ನು ಸಹ ಕೈ ಮೇಲೆ ಚುಂಬಿಸ್ಕೊಂಡು ಅದನ್ನು ತಟ್ತಾ ಹೋಗ್ಬೋದು. ನಿಮ್ಗೆ ಯಾವ ಅಗಲದಲ್ಲಿ ಬೇಕೋ ಆ ಅಗಲದಲ್ಲಿ ಈ ರೊಟ್ಟಿನ ತೊಡ್ತಾ ಹೋಗಿ. ನೋಡಿ, ನಾವು ಸಾಮಾನ್ಯಕ್ಕೆ ಇಷ್ಟು ಅಗಲದಲ್ಲಿ ರೊಟ್ಟಿ ತೊಡ್ತೀವಿ. ಈ ರೊಟ್ಟಿನ ತೊಟ್ಟಿದ ಮೇಲೆ ಎಡ್ಜ್ ಹತ್ರ ತಗೊಂಡೋಗಿ ಅದನ್ನು ನಿಧಾನವಾಗಿ ಎಡ್ಜ್ ಇಟ್ಕೊಂಡು ಮೇಕೆ ಲೆಫ್ಟ್ ಹ್ಯಾಂಡ್ ಮೇಲೆ ತಗೊಂಡು ರೈಟ್ ಹ್ಯಾಂಡ್ ಮೇಲೆ ಹಾಕ್ಕೊಂಡು ಹರಳೆ ಮೇಲೆ ಹಿಟ್ಟು ಹಾಕೊಂಡು ತೊಟ್ಟಿದ್ವಲ್ಲ ಅದು ಮೇಲೆ ಬರೋ ರೀತಿ ನಾವು ಹರಳೆ ಮೇಲೆ ಹಾಕಬೇಕು. ತವದ ಮೇಕೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ. ಅದು ಬೆಂದ ಮೇಲೆ ಈ ರೀತಿ ತವ ಕಂಡ್ಕೊಳ್ಳಲ್ಲ. ಆ ರೀತಿ ಅಂಟ್ಕೊಂಡಿಲ್ಲ ಅಂದರೆ ರೊಟ್ಟಿ ಬೆಂದಿದೆ ಅಂತ ಅರ್ಥ. ಅದಕ್ಕೆ ಒಂದು ಕಾಟನ್ ಬಟ್ಟೆ ತಗೊಂಡು ನೀರನ್ನು ಸುತ್ತಲೂ ಎಲ್ಲ ಕಡೆ ಹಚ್ತಾ ಬನ್ನಿ. ನೋಡಿ, ಈ ರೀತಿ ಎಲ್ಲ ಕಡೆ ನೀರನ್ನು ಹಚ್ಚಿದ ಮೇಲೆ ರೊಟ್ಟಿನ ಇನ್ನೊಂದು ಸೈಡ್ ಬೇಯಲಿಕ್ಕೆ ಮಡ್ಚಾಕಬೇಕು. ಅದು ಸಹ ನೀಟಾಗಿ 2 ಸೈಡು ಬೆಂದ್ರೇ ರೊಟ್ಟಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಸಹ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ರೊಟ್ಟಿನ ಬೇಯಿಸಿ. ಎಡ್ಜಲ್ಲೂ ಸಹ ನೀಟಾಗಿ ಬೇಯಿಸಬೇಕು, ಇಲ್ಲ ಅಂದರೆ ಅದು ನೀಟಾಗಿ ಬೇಯೋದಿಲ್ಲ. ಹಾಗೆ ಉಳಿದಂತಹ ಎಲ್ಲ ರೊಟ್ಟಿನೂ ಸಹ ಈ ರೀತಿಯೇ ಮಾಡ್ಕೊಳ್ಳಿ. ನೋಡಿದ್ವಲ್ಲ ನಾನು ಯಾವ ರೀತಿ ರೊಟ್ಟಿ ಮಾಡ್ತೀವಿ ಅಂತ. ಹಾಗೆ ನಾನು ಮಾಡಿರುವಂತಹ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ ಹೆಸರು ಸಿಹಿಗೌಡ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ರೊಟ್ಟಿ ಜೊತೆಗೆ ಟೊಮೊಟೊ ಗೊಜ್ಜು ಮಾಡಿದ್ದೆ. ಆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ. ನೀವು ಅದಲ್ಲದೆ ಬೇರೆ ರೀತಿಯ ಯಾವುದೇ ರೀತಿ ಪಲ್ಯಗಳನ್ನಾದರೂ ಸಹ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಹಿಗೌಡ ಡೈಲಿ ವ್ಲಾಗ್ಸ್. ಥ್ಯಾಂಕ್ ಯು.